ಆತ್ಮೀಯ ವೀಕ್ಷಕರೇ, SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಬಹಳಷ್ಟು ಕಮೆಂಟ್ಗಳನ್ನು ಮಾಡ್ತಾ ಇದ್ರಿ. ಏನು ಅಂದರೆ DBT ನೋ ಅಂತ ತೋರಿಸ್ತಾ ಇದೆ, DBT ಕೆಲವೊಬ್ಬರಿಗೆ ಫುಶ್ಡ್ ಆಗಿದೆ, ಕೆಲವೊಬ್ಬರಿಗೆ ಎಸ್ ಅಂತ ತೋರಿಸ್ತಾ ಇದೆ. ಇನ್ನೂ ಕೆಲವೊಬ್ಬರಿಗೆ ಮೊದಲನೇ ಮತ್ತು ಎರಡನೇ ಹಂತದ ವೆರಿಫಿಕೇಶನ್ ಕಂಪ್ಲೀಟ್ ಆಗಿಲ್ಲ, ಥರ್ಡ್ ಫೋರ್ತ್ ವೆರಿಫಿಕೇಶನ್ ಕಂಪ್ಲೀಟ್ ಆಗಿಲ್ಲ. ಈಗಾಗಲೇ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಅಮೌಂಟ್ ಕ್ರೆಡಿಟ್ ಆಗಿದೆ, ಕಡಿಮೆ ಅಮೌಂಟ್ ಕ್ರೆಡಿಟ್ ಆಗಿದೆ. ರಿಮೈನಿಂಗ್ ಅಮೌಂಟ್ ಯಾವಾಗ ಬರುತ್ತೆ ಅಂತೇಳಿ ಕಮೆಂಟ್ ಮಾಡ್ತಾ ಇದ್ರಿ. ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು 60%ಗಿಂತ ನಾವು ಮೇಲೆ ಜಾಸ್ತಿ ಅಂಕಗಳನ್ನು ಪಡ್ಕೊಂಡಿದ್ದೀವಿ, ಆದರೂ ಕೂಡ ನಮಗೆ ರಿಜೆಕ್ಟ್ ಲೆಸ್ ದೆನ್ 60% ಅಂತ ಬಂದಿದೆ. ಏನು ಮಾಡಬೇಕು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಡ್ತೀನಿ. ಯಾವುದೇ ಕಾರಣಕ್ಕೂ ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ. ಆಗಿದ್ರೆ ಬನ್ನಿ ಸ್ನೇಹಿತರೆ, ನಿಮ್ಮ ಏನಾದರೂ SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕಾದ್ರೆ 60%ಗಿಂತ ಜಾಸ್ತಿ ಅಂಕವನ್ನು ಪಡ್ಕೊಂಡಿದ್ರಿ, ಆದರೂ ನಿಮಗೆ ರಿಜೆಕ್ಟ್ ಲೆಸ್ ದೆನ್ 60% ಅಂತ ಏನಾದರೂ ಬಂದಿತ್ತು ಅಂದರೆ ನೀವು ಅರ್ಜಿ ಹಾಕಿರ್ತಕ್ಕಂಥ ಒಂದು ಕಾಪಿಯನ್ನು, ನಿಮ್ಮ DBT ಸ್ಟೇಟಸನ್ನು, ಮತ್ತು ನೀವು ಯಾವ ಎಜುಕೇಷನ್ ಮೇಲೆ ಅಪ್ಲೈ ಮಾಡಿರ್ತೀರಲ್ವ ಆ ಎಜುಕೇಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾರ್ಕ್ಸ್ ಕಾರ್ಡನ್ನು ತಗೊಂಡು ತಾಲೂಕು ಆಫೀಸ್ಗೆ ವಿಸಿಟ್ ಮಾಡಿ ರಿವೆರಿಫಿಕೇಷನ್ಗೆ ಅಪ್ಲೈ ಮಾಡಿ. ರಿವೆರಿಫಿಕೇಷನ್ ಏನಾದರೂ ಮಾಡಿದ್ರೆ ನಿಮ್ಮ ಖಾತೆಗೆ SSP ಸ್ಕಾಲರ್ಶಿಪ್ ಅಮೌಂಟು ಕ್ರೆಡಿಟ್ ಆಗುತ್ತೆ. ಬಟ್ ಇದರಲ್ಲಿ ಒಂದು ಕಂಡೀಷನ್ ಇದೆ. ಇದಕ್ಕಿಂತ ಮುಂಚೆ ನೀವು ಫಿಸಿಕಲ್ ಡಾಕ್ಯುಮೆಂಟ್ಸನ್ನು ತಾಲೂಕು ಆಫೀಸ್ಗೆ ಸಬ್ಮಿಟ್ ಆಗಿರಬೇಕು ಒಂದು. ಅದರ ಜೊತೆಗೆ ನೀವು 60%ಗಿಂತ ಜಾಸ್ತಿ ಅಂಕವನ್ನು ಪಡ್ಕೊಂಡಿರಬೇಕು. ಈ ರೀತಿ ರಿಜೆಕ್ಟ್ ಲಿಸ್ಟ್ ಬಂದವ್ರಿಗೆ ಈ ರೀತಿ ಮಾಡಿ. ಮತ್ತು ಇನ್ನು ಕೆಲವರು ಕಮೆಂಟ್ ಮಾಡ್ತಾ ಇದ್ರೆ, ನಮ್ಮದು ಅರ್ಧ ಅಮೌಂಟ್ ಬಂದಿದೆ, ರಿಮೈನಿಂಗ್ ಅಮೌಂಟ್ ಯಾವಾಗ ಬರುತ್ತೆ? ಇದರ ಬಗ್ಗೆ ಒಂದು 2 ವರ್ಡ್ಸಲ್ಲಿ ತಿಳಿಸ್ಬಿಡ್ತೀನಿ. ಏನು ಅಂದರೆ, ನೀವು DBT ಸ್ಟೇಟಸನ್ನು ಚೆಕ್ ಮಾಡಿದಾಗ ಎಷ್ಟು ಅಮೌಂಟು ಶೋ ಆಗ್ತಾ ಇತ್ತು ಅಷ್ಟು ಅಮೌಂಟು ನಿಮಗೆ ಕ್ರೆಡಿಟ್ ಆಗಿದ್ದರೆ ರಿಮೈನಿಂಗ್ ಅಮೌಂಟು ಬರೋದಿಲ್ಲ. ಐ ಹೋಪ್ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಅಂದರೆ ನೀವು ಏನಾದರೂ DBT ಸ್ಟೇಟಸಲ್ಲಿ 10,000 ತೋರಿಸ್ತಾ ಇತ್ತು, 10,000 ಅಮೌಂಟು ಕ್ರೆಡಿಟ್ ಆಗಿದೆ ಅಂದರೆ, ಯಾಕಂದರೆ ಹೋದ ಸಾವಿರ ನನಗೆ 20,000 ಬಂದಿತ್ತು, ಈ ವರ್ಷ 10,000 ಬಂದಿದೆ, ರಿಮೈನಿಂಗ್ ಅಮೌಂಟು ಬಂದಿಲ್ಲ ಅಂತ ಅನ್ನೋರಿಗೆ. ಯಾಕಂದರೆ ಈ ವರ್ಷ ಎಷ್ಟು ಸ್ಯಾಂಕ್ಷನ್ ಆಗಿದೆಯೋ ಅಷ್ಟು ಮಾತ್ರ ಅಮೌಂಟು ಕ್ರೆಡಿಟ್ ಆಗುತ್ತೆ. ನೆಕ್ಸ್ಟ್ ವರ್ಷ ಯಾವ ರೀತಿ ಆಗುತ್ತೆ ಅನ್ನೋದನ್ನು ನೋಡೋಣ, ಓಕೆನಾ? ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ 8,000 ಮೆನ್ಷನ್ ಆಗಿದೆ, ಬಟ್ 4,000 ಅಮೌಂಟ್ ಏನು ಬಂದಿದೆಯಲ್ಲ, ಇಂಥ ವಿದ್ಯಾರ್ಥಿಗಳಿಗೆ ಇನ್ನೂ 4,000 ಅಮೌಂಟು ಬರುತ್ತೆ. ಬಟ್ DDO ಆಫೀಸ್ ಅವರು ಇನ್ನೊಂದ್ಸಲ ಅಪ್ರೂವಲ್ ಕೊಡಬೇಕು. ಅಪ್ರೂವಲ್ ಕೊಟ್ಟಾಗ ನಿಮ್ಮ ಖಾತೆಗೆ ಅಮೌಂಟು ಬರುತ್ತೆ. ಇದು ಕಡಿಮೆ ಅಮೌಂಟು ಬಂದಿದೆ ಅನ್ನೋರಿಗೆ ಸ್ಪಷ್ಟವಾಗಿ ಬಂದಿರತಕ್ಕಂಥ ಮಾಹಿತಿ. ಮತ್ತು ಇನ್ನೊಂದು ವಿಷಯವನ್ನು ತಿಳಿಸ್ಬಿಡ್ತೀನಿ, ನಿಮ್ಮ ಖಾತೆಗೆ SSP ಸ್ಕಾಲರ್ಶಿಪ್ ಕಡೆಯಿಂದ ಹಣ ಬರಬೇಕು ಅಂದರೆ 4 ಕಂಡೀಷನ್ಗಳಿದೆ. ಏನು ಅಂದರೆ, ನಿಮ್ಮ DBT ಸ್ಟೇಟಸ್ಸು ಫುಶ್ಡ್ ಆಗಿರಬೇಕು, 4 ಲೆವೆಲ್ ವೆರಿಫಿಕೇಷನ್ ಕಂಪ್ಲೀಟ್ ಆಗಿರಬೇಕು, ಅವೈಟೆಡ್ ಅಂತ ಇದ್ದರೂ ಏನು ತೊಂದರೆ ಇಲ್ಲ, ಮಿನಿಮಮ್ 60%ಗಿಂತ ಜಾಸ್ತಿ ಅಂಕವನ್ನು ಪಡ್ಕೊಂಡಿರಬೇಕು. ಅಂದರೆ ಮಾತ್ರ ನಿಮ್ಮ ಖಾತೆಗೆ SSP ಸ್ಕಾಲರ್ಶಿಪ್ ಹಣ ಬರುತ್ತೆ. 60%ಗಿಂತ ಮೇಲೆ ಪಡ್ಕೊಂಡಿರೋ ವಿದ್ಯಾರ್ಥಿಗಳು ಅಪ್ಲೈ ಪಡ್ಕೊಂಡಿರ್ತೀರ, ಓಕೆನಾ? ಬಟ್ ವೆರಿಫಿಕೇಷನ್ ಕಂಪ್ಲೀಟ್ ಆಗಿಲ್ಲ ಅನ್ನೋರು ಏನು ಮಾಡಬೇಕು? ನಿಮ್ಮದೇನಾದರೂ ಮೊದಲನೇ ಮತ್ತು ಎರಡನೇ ಹಂತದ ವೆರಿಫಿಕೇಷನ್ ಪೆಂಡಿಂಗ್ ಇತ್ತಂದ್ರೆ, ಫಸ್ಟ್ ಸೆಕೆಂಡ್ ವೆರಿಫಿಕೇಷನ್ ಪೆಂಡಿಂಗ್ ಇತ್ತಂದರೆ 1902ಗೆ ಕಾಲ್ ಮಾಡೋದ್ರ ಮೂಲಕ, ಯಾವ ನಂಬರಿಂದ ಕಾಲ್ ಮಾಡಬೇಕು ಅಂದರೆ, ನೀವು SSP ಸ್ಕಾಲರ್ಶಿಪ್ಗೆ ಅರ್ಜಿ ಹಾಕಬೇಕಾದ್ರೆ ಯಾವ ಮೊಬೈಲ್ ನಂಬರನ್ನು ಕೊಟ್ಟಿರ್ತೀರಲ್ವ ಅದೇ ಮೊಬೈಲ್ ನಂಬರಿಂದ ಕಾಲ್ ಮಾಡಬೇಕು. ಅಂದರೆ ಮಾತ್ರ ನೀವು ಕಂಪ್ಲೇಂಟ್ ರೈಸ್ ಮಾಡುವಂಥದ್ದು ರಿಯಾಕ್ಷನ್ ಆಗುತ್ತೆ, ಅಂದಾಗ ಮಾತ್ರ ವೆರಿಫಿಕೇಷನ್ ಕಂಪ್ಲೀಟ್ ಆಗುತ್ತೆ. ಫೋನ್ ಏನಾದರೂ ಪಿಕ್ ಆಗಲಿಲ್ಲ ಅಂದರೆ SSP ಸ್ಕಾಲರ್ಶಿಪ್ ಪೋರ್ಟಲ್ ಓಪನ್ ಮಾಡಿ, ಅಲ್ಲಿ ಹೆಲ್ಪ್ ಡೆಸ್ಕ್ ಅಂತ ಇರುತ್ತೆ, ಅಲ್ಲಿ ಹೋದರೆ ನಿಮಗೆ SSP ಸ್ಕಾಲರ್ಶಿಪ್ ಕಡೆಯಿಂದ ಪೋರ್ಟಲಲ್ಲಿ ಮೇಲ್ ID ಸಿಗುತ್ತೆ. ಆ ಮೇಲ್ IDಗೆ ನೀವು ನಿಮ್ಮ ಅಪ್ಲಿಕೇಶನ್ ಹಾಕಿರುವಂಥ ಒಂದು ಕಾಪಿಯನ್ನು, DBT ಸ್ಟೇಟಸನ್ನು, ಇವೆರಡನ್ನು 2 MB ಕಡಿಮೆ ಇರೋ ರೀತಿ PDF ಮಾಡಿ ಮೇಲ್ ಮಾಡಿ 2-3 ವರ್ಕಿಂಗ್ ಡೇಸ್ ಒಳಗಡೆ ವೆರಿಫಿಕೇಶನ್ ಕಂಪ್ಲೀಟ್ ಆಗುತ್ತೆ. ವೆರಿಫಿಕೇಶನ್ ಕಂಪ್ಲೀಟ್ ಆಯಿತು ಅಂದರೆ ಡೈರೆಕ್ಟಾಗಿ DDO ಅಪ್ರೂವಲ್ ಒಂದು ಪೆಂಡಿಂಗ್ ಉಳ್ಕೊಳ್ಳುತ್ತೆ. ಅಪ್ರೂವಲ್ ಕೊಟ್ಟರೆ ವಿತಿನ್ 2-3 ವರ್ಕಿಂಗ್ ಡೇಸ್ ಒಳಗಡೆ ಅಮೌಂಟು ಕ್ರೆಡಿಟ್ ಆಗುತ್ತೆ. ಬಟ್ ಆನ್ಲೈನಲ್ಲಿ ಈ ರೀತಿ ಕಾಲ್ ಮಾಡೋದ್ರ ಮೂಲಕ, ಮೇಲ್ ಮಾಡೋದ್ರ ಮೂಲಕ ವೆರಿಫಿಕೇಶನ್ ಕಂಪ್ಲೀಟ್ ಆಗಬೇಕು ಅಂದರೆ ಒಂದು ಕಂಡೀಷನ್ ಇದೆ. ನೀವು SSP ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ ಮೇಲೆ ಫಿಸಿಕಲ್ ಕಾಪಿಯನ್ನು ಕಾಲೇಜ್ ಮ್ಯಾನೇಜ್ಮೆಂಟ್ಗೆ ಕೊಟ್ಟಿರ್ತೀರ. ಆ ಕಾಲೇಜ್ ಮ್ಯಾನೇಜ್ಮೆಂಟ್ನವರು ಆ ಫಿಸಿಕಲ್ ಕಾಪಿಯನ್ನು ತಾಲೂಕು ಆಫೀಸ್ಗೆ, ನಿಮಗೆ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆ, ಜನರಲ್, OBC ಕ್ಯಾಟಗರಿ A, 2A, 2B ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ, ಮೈನಾರಿಟಿ ಇಲಾಖೆ ಅಂತೇನೆ ಕೆಲವೊಂದು ತಾಲೂಕು ಆಫೀಸಲ್ಲಿ ಇಲಾಖೆಗಳಿರ್ತಾವಲ್ಲ, ಇದರ ಅಂಡರಲ್ಲಿ ಬರುವಂಥ ನಿಮ್ಮ ಕ್ಯಾಸ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ತಾಲೂಕು ಆಫೀಸ್ಗೆ ನಿಮ್ಮ ಫಿಸಿಕಲ್ ಕಾಪಿ ಸಬ್ಮಿಟ್ ಆಗಿರಬೇಕು. ಅಂದರೆ ಮಾತ್ರ ಆನ್ಲೈನಲ್ಲಿ ವೆರಿಫಿಕೇಷನ್ ಮಾಡಿಸೋದಕ್ಕಾಗುತ್ತೆ. ಬಟ್ ಫಿಸಿಕಲ್ ಕಾಪಿ ತಲುಪಿದ್ರು ಕೂಡ ಆನ್ಲೈನಲ್ಲಿ ವೆರಿಫಿಕೇಷನ್ ಮಾಡ್ಸೋಕ್ಕಾಗಲಿಲ್ಲ ಅಂದರೆ ನೀವು ಒಂದ್ಸಲ ಡೈರೆಕ್ಟಾಗಿ ತಾಲೂಕು ಆಫೀಸ್ಗೆ ಹೋಗಿ, ತಾಲೂಕು ಆಫೀಸ್ಗೆ ಹೋಗೋದಕ್ಕಿಂತ ಮುಂಚೆ
ನೀವು ಅರ್ಜಿ ಹಾಕಿರ್ತಕ್ಕಂಥ ಒಂದು ಕಾಪಿಯನ್ನು ಮತ್ತು DBT ಸ್ಟೇಟಸ್ ಅಲ್ಲಿ ಶೋ ಆಗ್ತಾ ಇವೆರಡನ್ನ ತಗೊಂಡು ಆದಷ್ಟು ಬೇಗ ವೆರಿಫಿಕೇಶನ್ ಮಾಡಿಸ್ಕೊಳ್ಳಿ. ವೆರಿಫಿಕೇಶನ್ ಕಂಪ್ಲೀಟ್ ಆಯಿತು ಅಂದರೆ ನಿಮ್ಮ ಕೆಲಸ 3/4% ಮುಗಿದ ಹಾಗೆ. DDO ಅಪ್ರೂವಲ್ ಒಂದು ಪೆಂಡಿಂಗ್ ಉಳ್ಕೊಳ್ಳುತ್ತೆ. DDO ಅಪ್ರೂವಲ್ ಕೊಟ್ಟರೆ ವಿತಿನ್ 2-3 ವರ್ಕಿಂಗ್ ಡೇಸ್ ಒಳಗಡೆ ನಿಮ್ಮ ಖಾತೆಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ. ಇದು SSP ಸ್ಕಾಲರ್ಶಿಪ್ ಕಡೆಯಿಂದ ಬಂದಿರತಕ್ಕಂಥ ಅಪ್ಡೇಟ್ ಸ್ನೇಹಿತರೆ. ಮತ್ತು ಇದೇ ರೀತಿಯಾಗಿ ನಾನು ಹೆಚ್ಚಿನ ವಿಡಿಯೋ ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹವನ್ನು ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.